ಅಣ್ಣ ನೋಡಿ, ಇದು ಪಿಲ್ಲರ್ ಸೆಂಟ್ರ್ ಕಟಿಂಗ್ ಮಾಡಿರೋ ವೀಡಿಯೋಸು. ಆ ಪಿಲ್ಲರ್ ಕಟಿಂಗ್ ಮಾಡಿರೋ ವೀಡಿಯೋಸ್ ಪೂರ್ತಿ ಹಾಕಿ ನೋಡಿ. ಸೆಟ್ ಮಾಡ್ತಾ ಇದ್ದಾರೆ ಹುಡುಗರು, ಎಲ್ಲಿ ಹೇಗೆ ಏನು ಅಂತೇಳಿ ಸೆಟ್ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಆ ಕಡೆ, ರೈಟು ಲೆಫ್ಟು ಮೇಲೆ ಕೆಳಗೆ ಎಲ್ಲ ಕಡೆ ಸೆಟ್ ಮಾಡಬೇಕು. ಸೆಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದಕ್ಕೆ 4 ಸಲ ಕಟಿಂಗ್ ಮಾಡ್ತಾರೆ. ಕೆಳಗಡೆ ಅಲ್ಲಿಗೆಯಿಂದ ಹಿಡ್ದು ಎಲ್ಲ A to Z ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ತಾ ಬರ್ತಾರೆ ಹುಡುಗರು ನೋಡಿ. 4 ಜನ ಮಿನಿಮಮ್ ಬೇಕೇ ಬೇಕು ಒಂದು ಪಿಲ್ಲರ್ನ ಸೆಂಟ್ರ್ ಕಟಿಂಗ್ ಮಾಡಲಿಕ್ಕೆ. ಆದಷ್ಟು ಕೆಲಸ ಗೊತ್ತಿರೋರು ಮಾಡಿ, ಯಾಕಂದರೆ ಇದು ತುಂಬ ಡೇಂಜರ್ ಕೆಲಸ. ಅದರಲ್ಲಿ ನಾವು ನಿಂತ್ಕೊಂಡು ಮಾಡಿಸ್ತಾ ಇರೋದು. ಸೈಜಸ್ ನೋಡಿ, ಇವಾಗ ಡಿವೈಡ್ ಮಾಡ್ತಾರೆ. ಒಂದೊಂದು ಚೂರು ಹೆಚ್ಚಿಗೆ ಬಂದರೂ ಮಾಡೋಕ್ಕೆ ಹೋಗಲ್ಲ, ಕನ್ಫರ್ಮ್ ಆಗಲ್ಲ ಅಂಥೇಳಿ ತಿರ್ಗಾ ಮಾಡ್ತಾರೆ ನೋಡಿ. ಈ ಕೆಲಸ ಮಾಡ್ತಾ ಇರೋದು ನಾವು ಒಂದು ಆಂಟಿಕ್ ಕೆಲಸಗಾರರು ಇದ್ದಾರೆ ನಮ್ಮ ಜೊತೆಯಲ್ಲಿ, ನಮ್ಮಲ್ಲಿ ಇದ್ದಾರೆ ಅಂಥೇಳಿ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಇರುತ್ತೆ. ಇದು ನಾವು ಇಲ್ಲದೆ ಹೋಗಲಿ, ನಾವು ಸತ್ತೋಗಲಿ, ನಮ್ಮ ಮುಂದೆ ಏನೂ ಬರೋಲ್ಲ. ನಾವು ಮಾಡಿರೋ ಒಂದು ಕೆಲಸ ಬರುತ್ತೆ. ಕಸ್ಟಮರ್ಸು ದುಡ್ಡು ಕೊಡ್ತಾರೆ, ದುಡ್ಡು ಖಾಲಿ ಆಗಿಬಿಡುತ್ತೆ, ಖರ್ಚಾಗ್ಬಿಡುತ್ತೆ. ಏನೋ ಊಟ ಮಾಡ್ತೀವೋ, ಏನೋ ತೊಗೊಳ್ತೀವೋ, ಏನೋ ಖಾಲಿ ಮಾಡಿಬಿಡ್ತೀವಿ. ಆದರೆ ನಾವು ಮಾಡಿರೋ ಕೆಲಸ ಅವ್ರ ಮನೆಯಲ್ಲಿ ಅವ್ರ ಹತ್ರ ಇರುತ್ತೆ, ಅವ್ರ ಜೊತೇಲಿ ಇರುತ್ತೆ. 40 ವರ್ಷ, 50 ವರ್ಷ, 100 ವರ್ಷ, 70 ವರ್ಷ ಹೀಗೆ ನಮ್ಮ ಕೆಲಸಗಳ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಮತ್ತು ನೋಡಿ, ಈ ಕೆಲಸಗಳಲ್ಲಿ ತುಂಬ ವೀಡಿಯೋಸಲ್ಲಿ ನಾವು ಹೇಳ್ತಾ ಇರ್ತೀವಿ ಟೀಕ್ವುಡ್ ಪಿಲ್ಲರ್ಸು ಹೀಗೆ ಅಂತ ಎಲ್ಲ ನೋಡಿ. ಒಂದಕ್ಕೆ 2 ಸಲ 3 ಸಲ ಇನ್ನೂ ಸೈಜಸ್ ಕನ್ಫರ್ಮೇ ಆಗ್ತಾಯಿಲ್ಲ ನೋಡಿ. ಅವ್ರಿಗೆ ಬರಬೇಕು, ಸೈಜ್ ಪಕ್ಕ ಬರೋವರೆಗೂ ಅವ್ರಿಗೆ ಆಗಲ್ಲ. 4 ಮೂಲೆಯೂ ಒಂದೇ ಸೈಜ್ ಬರಬೇಕು. ಕೆಳಗಡೆ ಅಲ್ಲಿಗೆ ಬೆಂಡಿದೆ, ಅದನ್ನು ನೋಡಬೇಕು. ಕಾಂಪ್ರಮೈಸ್ ಆಗ್ತಾಯಿಲ್ಲ ಹುಡುಗರು, ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂಥೇಳಿ ನಾವು ಇದೇ ರೀತಿನ ಫಾಲೋ ಮಾಡ್ತಾ ಇರ್ತೀವಿ, ಮಾಡಿಸ್ತಾ ಇರ್ತಾರೆ. ಈ ಕೆಲಸಗಾರರುಗಳು ತೊಗೊಂಡಿದ್ದಾರಲ್ಲ, ಓನರ್ ಆರ್ಡ್ರು, ಅದು ಅವ್ರ ಮೈಂಡಲ್ಲಿರುತ್ತೆ, ಏನು ಆರ್ಡ್ರ್ ತೊಗೊಂಡಿದ್ದೀವಿ ಏನು ಅಂತ. ಹಾಗಾಗಿ ಆ ಮೈಂಡನ್ನ ಬರ್ಸೋಕ್ಕೆ ಇವರು ಕಷ್ಟಪಡ್ತಾ ಇರ್ತಾರೆ. ಈ ಕೆಲಸದಲ್ಲಿ ಅಷ್ಟೇ, ಒಂದಕ್ಕೆ 3 ಸಲ 4 ಸಲ ನೋಡ್ತಾನೆ ಇರ್ತಾರೆ. ಅದರಲ್ಲೊಂದು ತುಂಬ ಸ್ಲೋ ಕಟಿಂಗ್ ಮಾಡಬೇಕು ನೋಡಿ. ಕಟಿಂಗಲ್ಲಿ ಕೊಡ್ತಾನೆ, ಓಕೆ ಆಯಿತು ಅನಿಸುತ್ತೆ, ನೋಡಿಬಿಟ್ಟು ಕೊಡ್ತಾನೆ ನೋಡಿ. ಇವಾಗ ಇನ್ನೊಂದು ಸಲ ಫೈನಲ್ ಚೆಕಿಂಗು, ಫೈನಲ್ ನೋಡ್ಕೊತಾ ಇದ್ದಾನೆ ನೋಡಿ. ಕಟಿಂಗ್ ಸ್ಟಾರ್ಟ್ ಕೊಟ್ಟಿದ್ದಾನೆ ಅನಿಸುತ್ತೆ, ಓಕೆ ಆಗಿದೆ. ಇನ್ನೊಂದು ಸಲ ಸೈಡಲ್ಲಿ ನೋಡಿಕೊಂಡು ಮಿಷಿನ್ನು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಕೆಲಸಗಳ್ನ ಅಂಥೇಳಿ ನಿಂತ್ಕೊಂಡು ನಾವೇ ಮಾಡಿಸ್ತಾರೆ ಕೂಡ. ಯಾಕಂದರೆ ಇವೆಲ್ಲ ತುಂಬ ಸೆನ್ಸಿಟಿವ್ ಕೆಲಸಗಳಾಗಿರೋದ್ರಿಂದ ತುಂಬ ಜೋಪಾನವಾಗಿ, ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಒಂದು ಸೈಡ್ ಕಟಿಂಗ್ ಆದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಹಾಕೊಂಡು ಕಟಿಂಗ್ ಮಾಡಬೇಕು. ಅದನ್ನು ನಾನು ಹೇಳ್ತೀನಿ ನೋಡಿ. ಹೀಗೆ ಕಟಿಂಗ್ ಮಾಡ್ತಾಯಿದ್ದಾರೆ. 1ಕ್ಕೆ 2 ಸಲ ಕಟಿಂಗ್ ಮಾಡಾದ್ಮೇಲೆ ತಿರುಗಿಸ್ಕೊತಾರೆ ನೋಡಿ. ಒಂದು ಸಲ 1 ಇಂಚ್ ಇಲ್ಲ ಅರ್ಧ ಇಂಚ್ ಕೊಟ್ಟಿರ್ತಾರೆ. ಇನ್ನೊಂದು ಸಲ ಒಂದು ಅರ್ಧ ಇಂಚ್ ಕೊಡ್ತಾರೆ. ಹೀಗೆ ಅರ್ಧ ಇಂಚು 1 ಇಂಚು ಹೀಗೆ ಸ್ವಲ್ಪನೇ ಕೊಡೋದು ಮೆಟ್ರಲ್ ತಿನ್ನಲಿಕ್ಕೆ, ಮಿಷಿನಲ್ಲಿ ಕಟ್ಟಾಗಲಿಕ್ಕೆ. ಕಟಿಂಗ್ ಆಗ್ತಾಯಿದೆ ನೋಡಿ. ಸ್ಲೋ ಕಟಿಂಗು ಸರ್. ಇದು ವೀಡಿಯೋಸ್ ಲೆಂತ್ ಇರ್ಬೋದು, ಅವರು ದಯವಿಟ್ಟು ಅಡ್ಜಸ್ಟ್ ಮಾಡಿ ನೋಡಿ. ಯಾಕಂದರೆ ಈ ಕೆಲಸದ ಬಗ್ಗೆ ತಾಳ್ಮೆ ಇರಬೇಕು ಸರ್. ಕೆಲಸ ನೋಡಲಿಕ್ಕೆ ಅಂದರೆ ತಾಳ್ಮೆ ಇರಬೇಕು. ಯಾಕಂದರೆ ಇವೆಲ್ಲ 100 ವರ್ಷ ಇರೋದು, ನಾವು ಆತರ ಪಡಲಿಕ್ಕಾಗಲ್ಲ. ಏನೋ ವಿಷಯ 1 ನಿಮಿಷ ಯಾಮಾರ್ಬಿಟ್ರೆ ಇದಾಗ್ಬಿಡುತ್ತೆ ಅನ್ನೋ ಥರ ತುಂಬ ಆತರ ಪಡಬಾರ್ದು. ತುಂಬ ಸಾಫ್ಟಾಗಿ ನಿಧಾನಕ್ಕೆ ಮಾಡಬೇಕಾಗಿರೋಂಥ ಕೆಲಸಗಳಿದು. ನೋಡಿ, ಇನ್ನೊಂದು ಕಟಿಂಗ್ 3 ಸಲ ಆಯಿತು. 3 ಸಲ ಒಂದು ಸೈಡ್ ಕಟಿಂಗ್ ಆದರೆ ಆ ಕಡೆ ಸೈಡಿಂದ ಒಂದು 3 ಸಲ ಕಟಿಂಗ್ ಆಗುತ್ತೆ. ಆ ಕಟಿಂಗ್ ವೀಡಿಯೋಸ್ ಇದು ಹಾಕ್ತಾಯಿದ್ದೀವಿ, ಫುಲ್ ವೀಡಿಯೋಸ್ ಹಾಕಿದ್ದೀವಿ. ಎಲ್ಲ ರೀತಿಯಲ್ಲಿ ವೀಡಿಯೋಸ್ ಬರ್ತಾಯಿದೆ ನೋಡಿ. 2ನೇ ಸಲ 3ನೇ ಸಲ ಆಯಿತು. ಇವಾಗ ಪಿಲ್ಲರ್ನ ತಿರುಗಿಸ್ಕೋತಾರೆ ಹುಡುಗರು ನೋಡಿ. ಹಾಗೆ ಪಿಲ್ಲರ್ನ ತಿರ್ಸ್ಕೊತಾ ಇದ್ದಾರೆ ನೋಡಿ. ಅದೇ ವಾಟ, ಅದೇ ಗ್ರೇಡು, ಅದೇ ಟೈಟಿಂಗ್ ಅಂಥೇಳಿ ತಿರ್ಗಿಸ್ಕೊತಾ ಇದ್ದಾರೆ. ಇದನ್ನು 3ರಿಂದ 4 ಸಲ ಆದಮೇಲೆ ಆಗುತ್ತೆ ನೋಡಿ. ಪಿಲ್ಲರು ಕಟಿಂಗ್ ಆಗ್ತಾಯಿದೆ. ತಿರ್ಗಿ ಆ ಕಡೆ ಮೆಜರ್ಮೆಂಟ್ ನೋಡಿದ ಹುಡುಗ, ಓಕೆ ಆಗಿದೆ. ಇವಾಗ ನೋಡಿ, ಇವಾಗ ಒಂದು 3 ಸಲ ಮಿಷಿನ್ ಆನ್ ಮಾಡಿ 3 ಸಲ ಕಟಿಂಗ್ ಮಾಡ್ತಾರೆ. 3 ಸಲ ಕಟಿಂಗ್ ಮಾಡೋದಾಗಲೇ ಅದು ಬರೋದು.
ಪಿಲ್ಲರ್ ಸೆಂಟ್ರಿಗೆ ನೋಡಿ, ಈತನ ಹೆಸರು ಪಾಲಿಶ್ ಭಯ್ಯ, ಚೋಟು ಅಂತ ಕರಿತೀವಿ. ಇವರು ನಿಂತ್ಕೊಂಡಿದ್ದಾರೆ. ಅಂದರೆ ಜನ ಸಾಲಿಲ್ಲ ಅಂತೇಳಿ ಎಕ್ಸ್ಟ್ರಾ ಪರ್ಸನಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಎರಡನೇ ಸೆಟ್ಟಿಗೆ ಆ ಹುಡುಗ, ಮಧ್ಯದಲ್ಲಿ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಹೊಸ ಹುಡುಗ, ಅವನು ಒಳ್ಳೆ ಕೆಲಸಗಾರ. ಮತ್ತು ಈ ಸಣ್ಣಕ್ಕೆ ಉದ್ದಕ್ಕಾಗಿ ಇದಾನಲ್ಲ, ಅವನ ಹೆಸರು ಶರತ್ ಅಂತೇಳಿ, ನಮ್ಮ ಟರ್ನಿಂಗ್ ಆಪ್ರೇಟ್ರು. ಅವರು ಗಣೇಶ್ ಅವರ ಅಣ್ಣನ ಮಗ ಆತ. ಈ ಕೆಲಸ ನಿಂತ್ಕೊಂಡು ಮಾಡಿಸ್ಲೇಬೇಕು, ಆಗಿ ನಿಂತ್ಕೊಂಡು ಮಾಡಿಸ್ತಾ ಇರ್ತಾರೆ. ಗಣೇಶ್ ಇದ್ದಾರೆ ಅಲ್ಲೇ ಅಂತೆ ಇರ್ತಾರೆ, ಸೈಡಲ್ಲಿ ನಿಂತಿರ್ತಾರೆ, ಮತ್ತು ಅಲ್ಲೇ ಇದ್ದಾರೆ. ಹಾಗಾಗಿ ನೋಡಿ, 3 ಸಲ ಕಟಿಂಗ್ ಆದರೆ ಆಗುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಈ ಕಟಿಂಗ್ ಆದಮೇಲೆ ನಾವು ಪ್ಲೈನಿಂಗ್ ಮಾಡಬೇಕು. ಒಂದು ದಾರ ಪ್ಲೈನಿಂಗ್ ಮಾಡಿದ್ರೆ ಎರಡು ಸೈಡ್ ಅರ್ಧ ದಾರ ಅಷ್ಟಕ್ಕೆ ಪ್ಲೈನಿಂಗ್ ಆಗುತ್ತೆ. ಯಾಕಂದರೆ ಕಟಿಂಗ್ ಮಿಷಿನ್ 2-3 ಸಲ ಬಿಟ್ಟಿರ್ತೀವಲ್ಲ, ಬ್ಲೇಡು ದೊಡ್ಡ ಬ್ಲೇಡು. ಹಾಗಾಗಿ ನೋಡಿ, ಕಟಿಂಗ್ ಆಗ್ತಾಯಿದೆ. ಇನ್ನೊಂದು ಸಲ ಕಟಿಂಗ್ ಆದರೆ ಆಲ್ಮೋಸ್ಟ್ ಆದಂಗೆ ಅಂದ್ಕೊತೀನಿ. ನೋಡಿ, ಆಗ್ತಾಯಿದೆ. ಇನ್ನೊಂದು ಸಲ ಕಟಿಂಗ್ ಬಿಡಿ, ಕ್ಲಿಯರ್ ಆಗಿಬಿಡುತ್ತೆ. ಚೋಟು ಬೈಬಿಡ್ತಾ ಇದ್ದಾರೆ ನೋಡಿ, ಚೋಟು ಕೇಳ್ತಾ ಇದ್ದಾರೆ, ಪಾಲಿಶ್ ಚೋಟು. ತುಂಬ ತಾಳ್ಮೆಯಿಂದ, ಪೇಷನ್ಸಿಂದ, ಯಾವುದೇ ಕಡೆ ಗಮನ ಕೊಡದೆ ಕೆಲಸ ಮಾಡಬೇಕು ಈ ಕೆಲಸಗಳಲ್ಲಿ. ಹಾಗಾಗಿ ತುಂಬ ಡೆಲಿಕೇಟೆಡ್ ವಿಷಯಗಳು. ನೋಡಿ, ಆಯಿತು, ಕಟಿಂಗ್ ಆಯಿತು. ಹುಡುಗರು ನೋಡಿ, ಕಟಿಂಗ್ ಆಗಿದೆ. ಇವಾಗ ಪಿಲ್ಲರ್ನ ತಿರುಗಿಸಿಡ್ತಾರೆ. ಮರ ಹೇಗಿದೆ ಅಂತ ಒಳಗಡೆ ಎಲ್ಲ ತೋರಿಸ್ತಾರೆ ನೋಡಿ. ಕಟಿಂಗ್ ಆಗಿದೆ. ಇವಾಗ ಪ್ಲೈನಿಂಗ್ ಮಿಷಿನ್ ಆನ್ ಮಾಡಿ ಪ್ಲೈನಿಂಗಿಗೆ ಹೋಗುತ್ತೆ. ಅದಂತ ಅವಾಗೊಂದು ಕೆಲಸ ಆವಾಗಲೇ ಮಾಡಿಬಿಡ್ಬೇಕು. ಅವಾಗೊಂದು ಕೆಲಸ ಆವಾಗಲೇ ಮಾಡಿಬಿಡ್ತೀವಿ. ನಾವು ನೋಡ್ತಾಯಿದ್ದೀವಿ ನೋಡಿ, ಟರ್ನಿಂಗ್ ಎಲ್ಲ ಆಗಿರೋದ್ರಿಂದ ಸಣ್ಣ ಆಗ್ತಾಯಿದೆ. ಹುಡುಗ ತೊಗೊಂಡಿದ್ದಾನೆ ನೋಡಿ, ಪ್ಲೈನಿಂಗ್ ಮಾಡಿಕೊಡ್ತಾನೆ. ಕರ್ವಿಂಗ್ ಎಲ್ಲ ಆಗ್ತಾಯಿದೆಯಲ್ಲ, ಪ್ಲೈನಿಂಗ್ ಆನ್ ಆಗಿದೆ. ಅದು ಟಾಪ್ ತಳ್ಳೋ ಮಿಷಿನು, ಜೈ ಮಿಷಿನ್ ಇದು. ಜಯಲಕ್ಷ್ಮಿ ಅಲ್ಲ, ಜೈ ಮಿಷಿನು. ಜೈ ಮಿಷಿನಲ್ಲಿ ಮಾಡ್ತಾ ಇರೋದು ಪ್ಲೈನಿಂಗು. ಟಾಪು 1-2 ಸಲ ಚೂರು ಒಂದೊಂದು ದಾರಕ್ಕಿಂತ ಕಮ್ಮಿ, 2 ಸೈಡಿಂದ ಒಂದೇ ದಾರ ತಿನ್ನೋಕ್ಕಾಗೋದು. ಅಷ್ಟರಲ್ಲಿ ಸುಮ್ಮನೆ ಲೈಟಾಗಿ ಪೌಡ್ರೇ ಬೀಳಲ್ಲ ಅಲ್ಲಿ. ಕ್ಲೀನಾಗಿ ಲೆವೆಲ್ ತಳ್ಕೊಳ್ಳಿಕ್ಕೋಸ್ಕರ ತಳ್ಳಿ ಪ್ಲೈನಿಂಗ್ನ ಕೊಟ್ಟರೆ ಪಾಲಿಶ್ ಅವ್ರಿಗೆ ನೆಕ್ಸ್ಟ್ ಪಾಲಿಶ್ ಆಗುತ್ತೆ, ಫಿಟ್ಟಿಂಗ್ ಆಗುತ್ತೆ. ಆ ವಿಡಿಯೋಸು ನಾನು ಇನ್ನೂ ಸ್ವಲ್ಪ ದಿನಗಳಲ್ಲಿ ಸ್ಟೇಜ್ ವೈಸ್ ಹಾಕ್ತೀನಿ ನೋಡಿ. ಆಗಿದೆ, ಕೆಳಗಡೆ ಇಡ್ತಾನೆ ಹುಡುಗ. ಇನ್ನೊಂದು ಸಲ ತೇಳ್ಬೇಕಂತೆ ನೋಡಿ. ಕನ್ಫರ್ಮ್ ಆಗಿಲ್ಲ, ಅವನಿಗೆ ಸಮಾಧಾನ ಆಗಿಲ್ಲ, ಕರೆಕ್ಟಾಗಿ ಬಂದಿಲ್ಲ ಅಂಥೇಳಿ ಇನ್ನೊಂದು ಸಲ ತೇಳ್ತಾ ಇದ್ದಾನೆ. ಈ ಸಲ ಫೈನಲ್ ಆಗಿರ್ಬೋದು ಅಂದ್ಕೋತೀನಿ. ನೋಡಿ, ಫೈನಲ್ ಆಯಿತು. ಎರಡನೇ ವಿಡಿಯೋ ಫೋಟೋಸ್ ಎಲ್ಲ ನಾನು ಹಾಕಿರೋದು ಅದಕ್ಕೋಸ್ಕರನೇ, ಕಾಣಿಸ್ಲಿ ಅಂತೇಳಿ. 2 ಪಿಲ್ಲರ್ ಅಂದರೆ ಸೆಂಟ್ರ್ ಕಡೆ ಇದೆ, ಇನ್ನೊಂದು ಸೈಡ್ ಪಿಲ್ಲರ್ ಎ ಸೈಡ್ ಆಗಿದೆ, ಬಿ ಸೈಡ್ ಪಿಲ್ಲರ್ ಇದು. ಬಿ ಸೈಡ್ ಪಿಲ್ಲರಲ್ಲಿ ನೋಡಿ ಹಾಗೆ ಪ್ಲೈನಿಂಗ್ ತೇಳ್ತಾ ಇದ್ದಾರೆ. ಪ್ಲೈನಿಂಗ್ ತೇಳ್ಬಿಟ್ರೆ ಅಲ್ಲಿ ಫಿಟ್ಟಿಂಗಿಗೆ ಸಮಸ್ಯೆ ಬರೋಲ್ಲ, ಒಂಚೂರು ಗ್ಯಾಪ್ ಬರೋಲ್ಲ, ಏನೂ ಬರೋಲ್ಲ. ಹಾಗಾಗಿ ಇದು ಪ್ಲೈನಿಂಗ್ ತೇಳ್ಬಿಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸೆಂಟ್ರಲ್ಲಿ ಬರ್ತಾ ಇದ್ದಾನಲ್ಲ, ಈತನ ಹೆಸರು ವಿಘ್ನೇಶ್ ಅಂತೇಳಿ, CNC ಮಿಷಿನ್ ಆಪ್ರೇಟರ್ ಇದ್ದಾರಲ್ಲ, ಅವನ ಜೊತೆ ಇರ್ತಾನೆ ಹೆಲ್ಪರಾಗಿ. ಸೆಕೆಂಡ್ CNC ಮಿಷಿನ್ ಆಪ್ರೇಟರ್. ನೋಡಿ, ಆಯಿತು, 2 ಪಿಲ್ಲರು ಫಿನಿಶಿಂಗ್ ಆಯಿತು. ನೆಕ್ಸ್ಟ್ ಏನಿದ್ರು ಪಾಲಿಶ್ ಅವ್ರಿಗೆ ಹೋಗುತ್ತೆ. ಪಾಲಿಶ್ ಕೆಲಸ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಲೆಂತ್ ವೀಡಿಯೋಸ್ ಇದ್ದರೆ ಸೆಮೆಯಲ್ಲಿ, ಯಾಕಂದರೆ ಈ ಕೆಲಸಗಳ ವೀಡಿಯೋಸಲ್ಲಿ ಸ್ವಲ್ಪ ಲೆಂತ್ ವೀಡಿಯೋಸ್ ಬರುತ್ತೆ. ಯಾಕಂದರೆ ಆ ಕೆಲಸ ಪ್ರೊಸೀಜರ್ ಪೂರ್ತಿ ಹಾಕ್ಬಿಡ್ತೀವಿ. ಯಾಕಂದರೆ ತುಂಬ ಜನ ಕೇಳ್ತಾರೆ, ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ, ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಆ ಡೀಟೇಲ್ಸ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕಾಗಲ್ಲ ಅಂತೇಳಿ ಎಲ್ಲ ಹಾಕ್ಬಿಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಅಣ್ಣ, ಬೆಂಗಳೂರು. ಥ್ಯಾಂಕ್ ಯು.